ಚಳಿಗಾಲದಲ್ಲಿ ನವಜಾತ ಶಿಶು ರಕ್ಷಣೆ ಹೀಗಿರಲಿ. ಚಳಿಗಾಲವು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಈ ಋತುವಿನಲ್ಲಿ ವಿಶೇಷವಾಗಿ ನವಜಾತ ಶಿಶುಗಳಿಗೆ ಕಷ್ಟವೆನಿಸುತ್ತದೆ. ಏಕೆಂದರೆ ಮಕ್ಕಳ ರೋಗ ನಿರೋಧಕ ಶಕ್ತಿ ವಯಸ್ಕರಿಗಿಂತ ದುರ್ಬಲವಾಗಿರುತ್ತದೆ. ಅವರ ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ 9 ತಿಂಗಳುಗಳ ಕಾಲ ಬೇಕಾಗುತ್ತದೆ. ಆದ್ದರಿಂದ ಅವರು ಬೇಗನೆ ರೋಗಗಳಿಗೆ ಗುರಿಯಾಗ್ತಾರೆ. ಚಳಿಗಾಲದಲ್ಲಿ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಭೇದಿ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಈ ಸಮಸ್ಯೆಗಳು ಗಂಭೀರ ಸ್ವರೂಪವನ್ನ ಪಡೆಯಬಹುದು. ಅಂಥ ಪರಿಸ್ಥಿತಿಯಲ್ಲಿ ನವಜಾತ ಶಿಶುವನ್ನ ಆರೋಗ್ಯವಾಗಿಡಲು ಇಲ್ಲಿವೆ ಆರೋಗ್ಯಕರ ಸಲಹೆಗಳು. ನವಜಾತ ಶಿಶುವಿನ ದೇಹವನ್ನ ಬೆಚ್ಚಗಿಡೋದಕ್ಕೆ ನೀವು ಬಯಸಿದ್ರೆ ನಿತ್ಯವೂ ಎಣ್ಣೆಯಿಂದ ಮಸಾಜ್ ಮಾಡಿ. ಇದು ಮಗುವಿನ ಸ್ನಾಯುಗಳನ್ನ ಬಲಪಡಿಸುತ್ತದೆ ಮತ್ತು ದೇಹವನ್ನ ಸೋಂಕುಗಳಿಂದ ರಕ್ಷಿಸುತ್ತದೆ. ಮಗುವಿನ ದೇಹವನ್ನ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಚರ್ಮದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿನ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಮಸಾಜ್ ಮಾಡೋದಕ್ಕೆ ನೀವು ಸಾಸಿವೆ, ತೆಂಗಿನಕಾಯಿ ಅಥವಾ ಬಾದಾಮಿ ಎಣ್ಣೆಯನ್ನ ಬಳಸಬಹುದು. ಮಗುವನ್ನ ಮುಟ್ಟುವ ಮೊದಲು ನಿಮ್ಮ ಕೈಗಳನ್ನ ಚೆನ್ನಾಗಿ ತೊಳೆಯಿರಿ. ಕೊಳಕು ಕೈಗಳಿಂದ ಮಗುವನ್ನ ಮುಟ್ಟಬೇಡಿ. ಇದು ಚರ್ಮ ರೋಗಗಳು ಮತ್ತು ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಮಗುವಿನ ಬಟ್ಟೆಗಳನ್ನ ಪ್ರತಿದಿನ ಬದಲಾಯಿಸಿ. ಸೀನುವಾಗಲು ಮಗುವಿನಿಂದ ದೂರವಿರಿ. ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯನ್ನ ಮಗುವಿನಿಂದ ದೂರವಿಡಿ. ಚಳಿಗಾಲದಲ್ಲಿ ತಂಪಾದ ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಶಿಶುಗಳು ಸಹ ಅನಾರೋಗ್ಯಕ್ಕೆ ಒಳಗಾಗಬಹುದು. ಆದ್ದರಿಂದ ಮಗುವಿನ ಸುತ್ತಮುತ್ತಲಿನ ತಾಪಮಾನವನ್ನ ಬೆಚ್ಚಗಾಗಿಸಿ. ಮಗುವಿಗೆ ಉತ್ತಮ ಬಟ್ಟೆಗಳನ್ನ ಮೈ ಕೈ ಮುಚ್ಚುವಂತೆ ಧರಿಸಿ. ಮಗುವಿನ ಹಾಸಿಗೆಯ ಮೇಲೆ ಮೃದುವಾದ ಬಟ್ಟೆ ಮತ್ತು ಬೆಚ್ಚಗಿನ ಹಾಸಿಗೆಯನ್ನ ಹರಡಿ. ಮಗು 6 ತಿಂಗಳುಗಳವರೆಗೆ ಹಾಲುಣಿಸುವಿಕೆಯನ್ನ ಮಾತ್ರ ಅವಲಂಬಿಸಿರುತ್ತದೆ. ಆದ್ದರಿಂದ ಮಗು ಸಾಕಷ್ಟು ಪ್ರಮಾಣದ ಹಾಲು ಕುಡಿಯುತ್ತದೆ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಹವಾಮಾನ ಬದಲಾವಣೆಯಿಂದಾಗಿ ಮಕ್ಕಳಲ್ಲಿ ರೋಗ ಮತ್ತು ಸೋಂಕಿನ ಅಪಾಯವು ಹೆಚ್ಚಾಗುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಸೋಂಕಿನಿಂದ ರಕ್ಷಿಸಿಕೊಳ್ಳೋದಕ್ಕೆ ಅಗತ್ಯವಾದ ಲಸಿಕೆಗಳನ್ನು ಪಡೆಯಿರಿ. ವ್ಯಾಕ್ಸಿನೇಷನ್ ಮೂಲಕ ಮಗುವಿನ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಾಯಿಯು ಆರೋಗ್ಯವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ.